ಎಲ್ರಿಗೂ ನಮಸ್ತೆ. ಮಾಗಡಿಯಲ್ಲಿ ಆಗಿರೋ ಘಟನೆ ಬಗ್ಗೆ ನನಗೆ ಗೊತ್ತಿರೋ ವಿಚಾರ ನಾನು ಹೇಳ್ತೀನಿ. ಸುಮಾರು 8 ತಿಂಗಳ ಹಿಂದೆ ಕೆಂಪುನ ಕಡೆಯಿಂದ ವೆಂಕಟೇಶನ್ ಅವರು ಪರಿಚಯ ಆಗಿರ್ತಾರೆ. ಅದಾದ್ಮೇಲೆ 6 ತಿಂಗಳ ಹಿಂದೆ ಒಂದು ಹಬ್ಬಕ್ಕೂ ಹೇಳಿರ್ತಾರೆ, ಮನೆ ಹಬ್ಬ ಮಾಡಿರ್ತಾರೆ, ಹಬ್ಬಕ್ಕೂ ಹೇಳಿರ್ತಾರೆ, ನಾವೆಲ್ಲ ಹೋಗಿರ್ತೀವಿ. ಅದಾದ್ಮೇಲೆ 4 ತಿಂಗಳಲ್ಲಿ ನಮಗೆ 4 ತಿಂಗಳ ಹಿಂದೆ ಗೋವಾಗೂ ಟ್ರಿಪ್ ಮಾಡಿಸಿರ್ತಾರೆ. ಇವಾಗ ಹೊಸ ವರ್ಷಕ್ಕೆ ನಮ್ಮ ಫ್ಯಾಮಿಲಿನ ಇನ್ವೈಟ್ ಮಾಡಿರ್ತಾರೆ ಊಟಕ್ಕೆ. ನಾವು ಫ್ಯಾಮಿಲಿ ಸಮೇತ ಹೋಗಿರ್ತೀವಿ. ಹೋಗಿ ಅಲ್ಲಿ ಮಟನ್ ಬೇಯಿಸ್ತಾ ಇರ್ತಾರೆ. ಮಟನ್ ಬೇಯಿಸಬೇಕಾದ್ರೆ ಒಂದು ಕಾಮಿಡಿ ವಿಡಿಯೋ ಅಪ್ಲೋಡ್ ಮಾಡಿದೆ. ನಾನು ಯಾವಾಗಲೂ ಮಟನ್ ವಿಡಿಯೋಗಳ ಯಾವುದೇ ಫಂಕ್ಷನ್ಗೆ ಹೋದ್ರೂ ಒಂದು ಕಾಮಿಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವೆಲ್ಲ ನೋಡ್ತಾ ಇರ್ತೀರಾ. ಸೊ ಅದು ಮುಗಿಸ್ಕೊಂಡು ಸಾಯಂಕಾಲ ಊಟ ಎಲ್ಲ ಮುಗಿಸ್ಕೊಂಡು ಆ ಕೇಕ್ ಎಲ್ಲ ಕಟ್ಟಾದ್ಮೇಲೆ ನಮ್ಮ ಫ್ಯಾಮಿಲಿ ಇರೋದ್ರಿಂದ ನಮಗೆ ಒಂದು ರೂಮ್ ಕೊಟ್ಟಿರ್ತಾರೆ, ಅಲ್ಲೂ ಹೋಗಿ ನಾವು ಸ್ಟೇ ಆಗಿರ್ತೀವಿ. ಬೆಳಿಗ್ಗೆ ಒಂದು 10 ಗಂಟೆ ಸಮಯದಲ್ಲಿ ನಾವೆಲ್ಲ ರೆಡಿಯಾಗಿ ಹೋಗ್ಬೇಕಾದ್ರೆ ನಾನು ಬರ್ತೀನಿ ದೇವಸ್ಥಾನಕ್ಕೆ, ನನಗೂ ಪ್ರಮೋಷನ್ ಕೊಟ್ಟಿರ್ತಾರೆ ಅಂತ ಹೇಳ್ತಾನೆ. ಆ ಬೆಂಗಳೂರು ಕಡೆಯಿಂದ ಮಂಜು ಫ್ಯಾಮಿಲಿ ಬರುತ್ತೆ, ಅವ್ರ ಜೊತೆ ಕಬ್ಜಾ ಶರಣ ಮತ್ತೆ ಯೂಟ್ಯೂಬರ್ ಇನ್ನೊಬ್ರು ಜೊತೆ ಬಂದಿರ್ತಾರೆ. ನಾವು ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ವೆಂಕಟೇಶಣ್ಣ ಫ್ಯಾಮಿಲಿ ಕಡೆಯಿಂದ ಒಂದು ಫೋನ್ ಬರುತ್ತೆ. ಅಯ್ಯೋ ಬೋಳಿ ಮಕ್ಳ ಉಂಡ್ರಿ ತಿಂದ್ರಿ, ಇವತ್ತು ಅವರು ಸ್ಟೇಷನ್ ಅಲ್ಲಿ ಕೂತಾರೆ, ನೀವು ನೋಡಿದ್ರೆ ದೇವಸ್ಥಾನ ಸುತ್ತಿದ್ದೀರ ಅಂತ ಕಾಲ್ ಬರುತ್ತೆ. ಆವಾಗ ಎಲ್ಲ ಮಾತಾಡ್ಕೊಂಡು ಹೋಗಿ ನೋಡ್ಕೊಂಡ್ ಬರೋಣ ಅಂತ ಸ್ಟೇಷನ್ಗೆ ಹೋಗ್ತೀವಿ. ಸ್ಟೇಷನ್ ಒಳಗಡೆ ಹೋಗಿ ಮಾತಾಡ್ಸ್ಕೊಂಡು ಬರ್ಬೇಕಾದ್ರೆ ಮಂಜು ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಮಾತಾಡ್ತಾ ಕೂತಿರ್ತಾರೆ. ಅವಾಗ ಕೆಂಪ ನಾನು ಆ ಕಾರಲ್ಲಿ ಬರ್ತೀನಿ ಅಂತಾನೆ. ನನ್ನ ಕಾರ್ ಪಾಸ್ ಆಗುತ್ತೆ. ಅದಾದ್ಮೇಲೆ ಅವ್ನ ಕೆಂಪ ಕಾರ್ ಹತ್ಬೇಕಾದ್ರೆ ಗಲಾಟೆ ಆಗುತ್ತೆ. ಗಲಾಟೆಯಲ್ಲಿ ಪೊಲೀಸ್ನವರು ಅವ್ರನ್ನ ಸೇಫ್ ಮಾಡಿ ಸ್ಟೇಷನ್ಗೆ ಹೋಗಿ ಕೂರಿಸಿದ್ದಾರೆ. ಸ್ಟೇಷನ್ಗೆ ಹೋಗಿ ಕೂರಿಸ್ಬಿಟ್ಟು ಅಲ್ಲಿಂದ ನನಗೆ ಸ್ಟೇಷನ್ ಕಡೆಯಿಂದ ಕಾಲ್ ಬರುತ್ತೆ, ಇವ್ರನ್ನ ಕರ್ಕೊಂಡು ಹೋಗಿ ಅಂತ. ಇವನು ಕೆಂಪ ನನ್ನ ಕಾರ್ಗೆ ಹತ್ತಾನೆ, ಮತ್ತೆ ಕಬ್ಜಾ ಮಂಜಣ್ಣ ಕಾರ್ಗೆ ಹತ್ತಾರೆ. ಹೋಗ್ಬೇಕಾದ್ರೆ ಒಂದು ವಿಡಿಯೋ ಮಾಡ್ದ ಕೆಂಪ, ಹಿಂಗೆ ಹಣ ಗಲಾಟೆ ಆಗ್ಬಿಟ್ಟೈತೆ, ಅಲ್ಲಿ ತುಂಬಾ ವೈರಲ್ ಆಗ್ತದೆ, ಒಂದು ವಿಡಿಯೋ ಮಾಡ್ತೀನಿ, ಕ್ಲಾರಿಟಿ ವಿಡಿಯೋಗಳು ಮಾಡ್ತೀನಿ ಅಂತ. ಸರಿ ಆಯ್ತು ಅಂತ ಅಂದ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಅವ್ನ ಮಂಡ್ಯಕ್ಕೆ ಬಿಟ್ಬಿಟ್ಟು ಊರಿಗೆ ಬರ್ತೀನಿ. ಸೊ ಈ ರವಿ ಜಮುನ ಇದಾನಲ್ಲ, ಇವ್ನ ಕಾಲ್ ಇಷ್ಟ ತೆಗೀರಿ, ನನ್ನ ಕಾಲ್ ಇಷ್ಟ ತೆಗೀರಿ. ಅವ್ನ ಫೋನಿಂದ ನನಗೆ, ನನ್ನ ಫೋನಿಂದ ಅವನಿಗೆ ಒಂದೇ ಒಂದು ಕಾಲ್ ಹೋಗಿದ್ರು ನೀವೇನ್ ಶಿಕ್ಷೆ ಕೊಟ್ರು ನಾನು ಅನುಭವಿಸಕ್ ಸಿದ್ಧ. ಸೊ ತಪ್ಪು ಯಾರೇ ಮಾಡಿದ್ರು ಆದಷ್ಟು ಬೇಗ ತನಿಖೆ ನಡೀತಾ ಇದೆ, ಕಂಪ್ಲೇಂಟ್ ಆಗಿದೆ, ತನಿಖೆ ನಡೀತಿದೆ. ಆದಷ್ಟು ಬೇಗ ಅವನು ಯಾವನೇ ಆದ್ರೂ, ಈ ರವಿ ಜಮುನ ಅಲ್ಲ ಇನ್ನು ಯಾವನೇ ಆದ್ರೂ ಅವನು ಶಿಕ್ಷೆ ಆಗ್ಬೇಕು, ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು.